ಡಿಕೆ ಶಿವಕುಮಾರ್ ಹೊಸ ವರಸೆ ಬಿಜೆಪಿಗೆ ಗಾಬರಿ. ಡಿಕೆ ಮಾಸ್ಟರ್ ಸ್ಟೋಕ್ಗೆ ಕಮಲ ತಳಮಳ. ಡಿಕೆ ಮೈಂಡ್ ಗೇಮ್ ಆಡ್ತಾ ಇದ್ದಾರಾ? ಹಾಗಾದ್ರೆ ಹೈಕಮಾಂಡ್ ನಾಯಕರನ್ನ ಡಿಕೆ ಹೆದರಿಸ್ತಾ ಇದ್ದಾರಾ? ಡಿಕೆಶಿ ಹೊಸ ವರಸೆ ಬಿಜೆಪಿಗೆ ಗಾಬರಿ. ಡಿಕೆ ಮಾಸ್ಟರ್ ಸ್ಟಾಕ್ಗೆ ಕಮಲ ತಳಮಳ. ಡಿಕೆ ಮೈಂಡ್ ಗೇಮ್ ಆಡ್ತಾ ಇದ್ದಾರಾ? ಹಾಗಾದ್ರೆ ಹೈಕಮಾಂಡ್ ನಾಯಕರನ್ನ ಡಿಕೆ ಹೆದರಿಸ್ತಾ ಇದ್ದಾರ? ಏನಾಗ್ತಾ ಇದೆ ಕಾಂಗ್ರೆಸ್ ಕೋಟೆಯಲ್ಲಿ? ಎಸ್, ಡಿಕೆ ಶಿವಕುಮಾರ್ ಅವರ ಹೆಸರು ಆಗಾಗ ಕೇಳಿ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಆಗಾಗ ಸುದ್ದಿಯಲ್ಲಿ ಇರ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಕಮಲವನ್ನ ಸೇರ್ತಾರೆ ಎನ್ನುವಂತಹ ಊಹಾಪೋಹಗಳು ಬಿಜೆಪಿ ಹಾಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಓಡಾಡ್ತಾ ಇದೆ. ಏನಾದ್ರೂ ಕಾಂಗ್ರೆಸ್ಗೆ ತಳಮಳವನ್ನ ಉಂಟು ಮಾಡ್ತಾ ಇದ್ದಾರಾ ಡಿಕೆ ಶಿವಕುಮಾರ್ ಅವರು? ಮೈಂಡ್ ಗೇಮ್ ಅನ್ನ ಆಡ್ತಾ ಇದ್ದಾರಾ? ಹೈಕಮಾಂಡ್ ನಾಯಕರನ್ನ ಡಿಕೆ ಶಿವಕುಮಾರ್ ಅವರು ಹೆದರಿಸ್ತಾ ಇದ್ದಾರೆ. ಕನಕಪುರದ ಬಂಡೆಯ ಮುಂದೆ ಯಾರು ಕೂಡ ನಿಂತ್ಕೊಳ್ಳಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾವ ತರ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸದ್ಗುರು ಅವರ ಮಹಾಶಿವರಾತ್ರಿಯಲ್ಲಿ ಪಾಲ್ಗೊಂಡಿದ್ರು ಡಿಕೆ ಶಿವಕುಮಾರ್ ಅವರು. ಅವರು ಉಪಸ್ಥಿತಿಯಲ್ಲಿ ಅವರ ಜೊತೆಗೆ ಅಮಿತ್ ಶಾ ಕೂಡ ಕಾಣಿಸ್ಕೊಂಡಿದ್ರು. ಈ ಒಂದು ಘಟನೆ ಕಮಲದಲ್ಲಿರುವಂತಹ ಒಂದಿಷ್ಟು ಜನಕ್ಕೆ ನುಂಗಲಾಗದ ತುತ್ತಾಗಿ ಪರಿಗಣಿಸಿದೆ. ಅವರವರೇ ಕಿತ್ತಾಡ್ಕೊಳ್ತಾ ಇದ್ರು. ರಾಜ್ಯಾಧ್ಯಕ್ಷರ ಸ್ಥಾನ ನಂಗೆ, ರಾಜ್ಯಾಧ್ಯಕ್ಷರ ಸ್ಥಾನ ನಿಂಗೆ. ಈಗ ಡಿಕೆ ಶಿವಕುಮಾರ್ ಏನಾದ್ರೂ ಎಂಟ್ರಿ ಕೊಡ್ತಾರ? ಕನಕಪುರದ ಕುಬೇರ ಪಕ್ಷ ಚೇಂಜ್ ಮಾಡ್ಬಿಡ್ತಾರ? ಹಾಗಾದ್ರೆ ಡಿಕೆ ಮೈಂಡ್ ಸೆಟ್ ಏನಿದೆ? ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಕಾಂಗ್ರೆಸ್ನಲ್ಲಿ ಏನೇ ನಡೀತಾ ಇದೆ? ಡಿಕೆ ಹೊಸ ಸೂತ್ರಕ್ಕೆ ರಾಹುಲ್ ಗಾಂಧಿ ಗಪ್ ಶುಪ್. ಡಿಕೆ ಆಟವನ್ನ ಸೈಲೆಂಟ್ ಆಗಿ ಗಮನಿಸ್ತಾ ಇದ್ದಾರಾ ಸಿದ್ದರಾಮಯ್ಯ? ಡಿಕೆ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಡಲು ಸಿದ್ಧತೆ. ಡಿಕೆ ಬಣದ ವಿರುದ್ಧ ಸಿದ್ದು ಬಣ ನಿಗಿ ಕೆಂಡ. ಕೇಂದ್ರ ಬಿಜೆಪಿ ನಾಯಕರ ಜೊತೆ ಡಿಕೆ ಶಿವಕುಮಾರ್ಗೆ ಯಾಕಿಷ್ಟು ಒಲವು? ಡಿಕೆ ಸರ್ಕಸ್ ಮಾಡಿದ್ರು ಸದ್ಯಕ್ಕೆ ಸಿಎಂ ಆಗಲ್ಲ. ಸಿದ್ದು ಬೆಂಬಲಿಗರ ಹೊರತು ಸಿಎಂ ಸ್ಥಾನ ಡಿಕೆಗೆ ಸಿಗೋದಿಲ್ಲ. ಸಿದ್ದರಾಮಯ್ಯ ಅವರೇ ಎದುರು ಹಾಕೊಳ್ತಾರ ಡಿಕೆ ಶಿವಕುಮಾರ್ ಅವರು? ಡಿಕೆ ನಡೆಯ ಹಿಂದೆ ಕಮಲ ಕಲಿಗಳ ನಿರ್ದೇಶನ ಏನಾದ್ರೂ ಇದೆಯಾ? ಎಸ್, ಇದೇ ಈಗ ಅನುಮಾನ ಆಗ್ತಾ ಇದೆ, ಅನುಮಾನ ಸೃಷ್ಟಿ ಆಗ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಹೆಂಗಿದ್ರೂ ಕೂರ್ಚಿ ಬಿಡಲ್ಲ. ಒಳಗಡೆ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಅವರವರೇ ಮಾತಾಡ್ಕೊಂಡಂಗೆ 2.5 ವರ್ಷ ನೀನಿಗೆ 2.5 ವರ್ಷ ನನಗೆ ಅಂತ ಮಾತಾಡ್ಕೊಂಡಂಗೆ ಈಗ ಯಾವುದೂ ನಡೀತಾ ಇಲ್ಲ. ಸಿದ್ದರಾಮಯ್ಯ ಅವರ ಬೆಂಬಲಿಗರು ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸೋಕೆ ಒಪ್ಕೊಳ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಹಲವು ಬಾರಿ ದೆಹಲಿಗೆ ಹೋಗೋದು ಬರೋದು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಏನು ವರ್ಕೌಟ್ ಆದಂತೆ ಕಾಣ್ತಾ ಇಲ್ಲ. ಕನಕಪುರದ ಕುಬೇರನ ಮೈಂಡ್ ಸೆಟ್ ಹೆಂಗಿದೆ ಅಂತಾನು ಗೊತ್ತಾಗ್ತಾ ಇಲ್ಲ. ಸದ್ಗುರು ಅವರ ಒಂದು ಶಿವರಾತ್ರಿ ಹೋದಾಗ ಅಮಿತ್ ಶಾ ಕೂಡ ಜೊತೆಗಿದ್ರು. ಬಿಜೆಪಿ ಸೇರ್ಕೊಂಡ್ಬಿಡ್ತಾರ ಅಂತ ಇಬ್ರು ಜಗಳ ಮಾಡ್ಕೊಂಡು ಮೂರವನಿಗೆ ಲಾಭ ಆಗುತ್ತಾ ಅಂತ. ಯಾಕಂತಂದ್ರೆ ಸಿದ್ದು ಇದೆಲ್ಲದನ್ನೂ ಕೂಡ ಸೈಲೆಂಟ್ ಆಗಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಾನಂತೂ ಇಳಿಯಲ್ಲ, ನೀವ್ ಹೆಂಗ್ ಹತ್ತು ಬರ್ತೀರಾ ಕೂರ್ಚಿನ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ಏನಾದ್ರೂ ಕೂತ್ಕೊಂಡಿದ್ದಾರ? ಬಿಜೆಪಿ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ ಮಣೆ ಹಾಕ್ತಾ ಇದೆಯಾ? ಯಾಕಂದ್ರೆ ಬಿಜೆಪಿಯಲ್ಲಿ ಈಗ ಸದ್ಯ ಕರ್ನಾಟಕದಲ್ಲಿ ನಾನ್ ರಾಜ್ಯಾಧ್ಯಕ್ಷ ಆಗ್ತೀನಿ, ನೀನ್ ರಾಜ್ಯಾಧ್ಯಕ್ಷ ಆಗು, ನೀನಾಗು, ನನಗೂ ಕಣ್ಣಿದೆ ಅಂತ ಅವರವರೇ ಕಿತ್ತಾಡ್ತಾ ಇದ್ದಾರೆ. ಅವರ ಕಾರ್ಯಕರ್ತರು ಯಾರ ಕಡೆಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲಿ ಬಿಜೆಪಿಯಲ್ಲಿ. ಈಗ ಖಡಕ್ ಡಿಕೆ ಏನಾದ್ರೂ ಎಂಟ್ರಿ ಕೊಟ್ಬಿಟ್ರೆ ಮೈಂಡ್ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ.
ಕಟ್ಟಾ ಕಾಂಗ್ರೆಸ್ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮನಸ್ ಚೇಂಜ್ ಮಾಡಿಬಿಟ್ಟು ಬಿಜೆಪಿಗೆ ಬರ್ತಾರಾ? ಬಂದ್ರೆ ಅವರ ಕ್ಷೇತ್ರ ಜನ ಒಪ್ಕೊಳ್ತಾರಾ? ಬಂದ್ರೆ ಕಾರ್ಯಕರ್ತರು ಒಪ್ಕೊಳ್ತಾರಾ? ಏನಿದೆ ಕನಕಪುರದ ಬಂಡೆಯ ತಲೆಯಲ್ಲಿ? ಅವ್ರೇನಾದ್ರೂ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದ್ರೆ ಆಲ್ಮೋಸ್ಟ್ ಆಲ್ ಒಕ್ಕಲಿಗರ ಅಷ್ಟು ವೋಟ್ ಬಿಜೆಪಿಗೆ ಬರುತ್ತೆ. ಯಾಕಂದ್ರೆ ಆಲ್ರೆಡಿ ಈಗ ಕುಮಾರಣ್ಣ ಇದ್ದಾರೆ. HD ಕುಮಾರಸ್ವಾಮಿ ಅವರು ಒಕ್ಕಲಿಗರ ಓಟನ್ನ ಸೆಳೆದುಕೊಳ್ತಾರೆ. ಹಾಗೆ ಇನ್ನು ಮಿಕ್ಕಿದ್ದಂತಹ ಒಕ್ಕಲಿಗರ ಓಟು ಸಲೇಸಾಗಿ ಬಿಜೆಪಿಗೆ ಬಿದ್ದ್ಬಿಡುತ್ತೆ. ಯಾರು? ಡಿ ಕೆ ಶಿವಕುಮಾರ್ ಅವರು ಏನಾದರೂ ಬಿಜೆಪಿಗೆ ಬಂದ್ರೆ. ಇದನ್ನೆಲ್ಲ ಹೈಕಮಾಂಡ್ ಸೈಲೆಂಟ್ ಆಗಿ ನೋಡ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಗಪ್ಪು ಚುಪ್ಪಾಗಿದ್ದಾರೆ. ರಾಹುಲ್ ಗಾಂಧಿ ಅವರು ಮಾತಿಲ್ಲ ಕತ್ತಿಲ್ಲ. ಏನ್ ನಡೀತಾ ಇದೆ? ಮುಂದೇನಾಗಬಹುದು? ಡಿ ಕೆ ಶಿವಕುಮಾರ್ ಅವರು ಏನಾದ್ರೂ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಎಂಟ್ರಿ ಕೊಡ್ತಾರ? ಪುಗ ಪುಗ ಅಂತಿದೆ ಬಿಜೆಪಿಗರಿಗೆ. ಬಂದ್ಬಿಡ್ತಾರ ಏನು ಕನಕಪುರದಾಗ ಬಂಡೆ? ಬಂದ್ರೆ ನಮ್ಮ ಪರಿಸ್ಥಿತಿ ಏನು ಅಂತ.